ರಂಗೋಲಿಯನ್ನು ಹಾಕಿದ್ದಾರೆ ಖಂಡಿತವಾಗ್ಲೂ. ನಮ್ಮ ಫಸ್ಟ್ ಸೆಷನ್ನಲ್ಲಿ ಇದು ತುಂಬ ಚೆನ್ನಾಗಿತ್ತು, ಅದರಲ್ಲೂ ಸಹ 3 ಜನ ಸೆಲೆಕ್ಟ್ ಆದರು. ಸೆಕೆಂಡ್ ಸೆಷನ್ ಅಂತೂ ಅದ್ಭುತವಾದ ಒಂದು ಕಲಾವಿದರು, ಎಲ್ಲರೂ ಸಹ ಕರ್ನಾಟಕದಲ್ಲಿ ಬಂದಿರುವಂಥ ಎಲ್ಲ ಡಿಸ್ಟ್ರಿಕ್ಟ್ ವೈಸೂ ಬಂದಿದ್ದಾರೆ. ಒಂದು ಅದ್ಭುತವಾದ ಕಲಾವಿದರು ಅಂತಲೇ ಹೇಳ್ಬೋದು ಅವ್ರನ್ನ. ಒಂದು ಮೈಂಡ್ಗೆ ತಕ್ಕಂತೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಇನ್ನು ಮಾಡಬೇಕು, ಏನೇನೆಲ್ಲ ಮಾಡ್ಬೋದು ಅಂತೇಳಿ ಅವರೆಕಾಯಿಂದ ಹಿಡಿದು, ಎಳ್ಳಿಂದ ಹಿಡಿದು, ನವಧಾನ್ಯಗಳಿಂದ ಹಿಡಿದು, ಕಬ್ಬಿಂದ ಹಿಡಿದು, ಎಳ್ಳು ಕಡಲೆ ಬೆಲ್ಲ ಎಲ್ಲದು ಏನೇನು ಇಡ್ಬೋದು ಅದೆಲ್ಲ ತಂದಿಟ್ಟು ರಂಗೋಲಿನ ಚೆನ್ನಾಗಿ ಮಾಡಿಸಿದ್ದಾರೆ. ಯಾಕೆಂದರೆ ಅದೊಂದು ನಮ್ಮ ಶಾಸಕರು ಮತ್ತು ಎಲ್ಲರೂ ಹೇಳ್ದಂಗೆ ಇವಾಗ ಒಬ್ಬರಿಗೆ ಪ್ರೈಸ್ ಕೊಟ್ಟರೆ ಇನ್ನೊಬ್ರು ಎಲ್ಲಿ ತಪ್ಪು ತಿಳ್ಕೊತಾರೋ ಅನ್ನೋದೊಂದು ನಿಜವಲ್ಲೂ ತೀರ್ಪುಗಾರರಂತೂ, ಚಿತ್ರಕಲಾ ಪರಿಷತ್ತಿಂದ ಬಂದಿರುವಂಥ ತೀರ್ಪುಗಾರರಂತೂ ತುಂಬ ಸಂಕಷ್ಟದಿಂದ ಇಕ್ಬಿಟ್ಟಿವಿ ನಾವಂತೂ ಎಲ್ಲರೂ ಸೇರಿಕೊಂಡು. ಯಾಕೆಂದರೆ ಒಂದು ಅದ್ಭುತವಾದ ಕಲಾವಿದರನ್ನ ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಿದ್ದಾರೆ, ಆ್ಯಡ್ ನ್ಯೂಸ್ನ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದೀರಿ, ಮತ್ತು ಗ್ಯಾರಂಟಿ ನ್ಯೂಸ್ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದೀರಿ. ಚಿತ್ರಕಲಾ ಪರಿಷತ್ ಬಂದಿರುವಂಥ ಇಬ್ಬರು ಇದ್ದಾರೆ, ನಮ್ಮ ಧಿರೇನ್ ರಾಜ್ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರಂಗೋಲಿನ ಬಿಡಿಸುವಂಥ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಬಂದಿದ್ದೀರ. ನಿಮಗೂ ಸಹ ಅಭೂತಪೂರ್ವವಾದ ಸ್ವಾಗತವನ್ನು, ನಮ್ಮ ಕ್ಷೇತ್ರಕ್ಕೆ ಬಂದಿರೋಕ್ಕೆ ನಿಮಗೂ ಸ್ವಾಗತವನ್ನು ಕೋರ್ತಾ, ಎಲ್ಲರಿಗೂ ಪ್ರೈಸ್ ತಗೊಳ್ಳೋಕೆ ಸಾಧ್ಯ ಆಗಲ್ಲ. ಇನ್ನೊಂದು ಸಲ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಇಂಥ ಅವಕಾಶವನ್ನು ನಮ್ಮ ಗ್ಯಾರಂಟಿ ನ್ಯೂಸವರು ಇನ್ನೊಂದು ಅವಕಾಶವನ್ನು ಕಟ್ಟಾಗಿ ಕೊಡ್ತಾರೆ. ಅದರಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಇನ್ನೊಂದು ಪ್ರೈಸನ್ನು ತಗೊಳ್ಳೋವಂಥ ಕೆಲಸವನ್ನು ಅದ್ಭುತವಾಗಿ ರಂಗೋಲಿಯನ್ನು ಬಿಡಿಸಿ ಮಾಡಿ ಅಂತ ಹೇಳ್ತಾ, ನೀವು ಬಂದಿರುವಂಥ ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.